ನಾನು ಏನು ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದೀನಿ? ಯಾರನ್ನ ಪ್ರಚೋದಿಸಿದ್ದೀನಿ? ಏನು ನಾನು ಪ್ರಚೋದನೆ ಕೊಟ್ಟಾದ ನಂತರ ಮುಸಲ್ಮಾನರು ಬಂದು ಪೊಲೀಸರ ಮೇಲೆ ದಾಳಿ ಮಾಡಿರೋದ? ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಹೊರತು ನಾ ಯಾರಿಗೂ ಪ್ರಚೋದನೆ ಕೊಟ್ಟಿಲ್ಲ. ಇಷ್ಟಕ್ಕೂ ಏನು ಪ್ರಚೋದನಕಾರಿ ಭಾಷಣ ಮಾಡಿದ್ದೀನಿ ನಾನು? ಮುಸಲ್ಮಾನರಿಗೆ, ಪುಂಡ ಮುಸಲ್ಮಾನರ ಬಗ್ಗೆ ಮಾತಾಡಿದ್ದೀನಿ. ಅಲ್ಲೊಬ್ಬ ಮುಲ್ಲ ಈ ರೀತಿ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ರು ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ದೀನಿ. ಇದು ಪ್ರಚೋದನಕಾರಿನ? ಅಥವಾ ಮುಸಲ್ಮಾನರು ಪುರುಸೊತ್ತಿಲ್ದರೆ ಮಕ್ಕಳು ಹುಟ್ಟಿಸ್ತಾರೆ ಅಂತ ಹೇಳಿದ್ದೀನಿ, ಇದು ಪ್ರಚೋದನಕಾರಿನ? ನಿಮ್ಮ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ? ಪುರುಸೊತ್ತಿಲ್ದರೆ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ? ಇದನ್ನು ನಾನು ಹೇಳಿದ್ದೀನಿ, ಸತ್ಯನೇ ಹೇಳಿದ್ದೀನಿ. ನಿಮ್ಮ ಮನೆಯಲ್ಲಿ ಒಂದೇ ಮಕ್ಕಳಿರೋರು, 2 ಮಕ್ಕಳಿರೋರು ಎಷ್ಟು ಜನ ಇದ್ದೀರಿ ಹೇಳ್ರಿ ನೋಡೋಣ. ನಿಮ್ಮ ಸಮಾಜದಲ್ಲಿರುವಂತಹ ಸೆಲೆಬ್ರಿಟೀಸನ್ನೇ ತಗೊಳ್ಳಿ. ಶಾರುಖ್ ಖಾನಿಗೂ 3 ಮಕ್ಕಳಿದ್ದಾವೆ, ಸೈಫ್ ಅಲಿ ಖಾನಿಗೆ 4 ಮಕ್ಕಳಿದ್ದಾವೆ. ನಿಮ್ಮ ಸೆಲೆಬ್ರಿಟೀಸೇ ಕಂಟ್ರೋಲ್ ಇದ್ದಲ್ಲೇ ಮಕ್ಕಳು ಹುಟ್ಟಿಸ್ತಾರೆ. ಇನ್ನು ನಿಮ್ಮ ಬಗ್ಗೆ ಅದನ್ನೇ ಹೇಳಿದೆ, ಜನೋತ್ಪಾದನೆಯಲ್ಲಿ ತೊಡಗಿದ್ದೀರಿ ನೀವು. ಆಯಿತು, ನಿಮಗೆಲ್ಲ ದೇವ್ರು ಕೊಟ್ಟ ದೇವರೇ ನೋಡ್ಕೊಳ್ಳಿ. ಹಂಗಾದ್ರೆ ಸರ್ಕಾರ ಯಾಕೆ ನೋಡ್ಕೊಳ್ಬೇಕು? ಸರ್ಕಾರ ಯಾಕೆ ನಿಮಗೆ ಪುಕ್ಕಟೆ ಕೊಡಬೇಕು? ಟ್ಯಾಕ್ಸ್ ಪೇಯರ್ಸು ಹಿಂದೂಗಳು, ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸು ಹಿಂದೂಗಳಿದ್ದಾರೆ. ನಿಮಗೆ ಸೌಲಭ್ಯ ಎಲ್ಲ ನಿಮಗೆ ಸಿಗ್ತಾ ಇದೆ. ಮಕ್ಕಳನ್ನ ಮಾತ್ರ ನೀವು ಹುಟ್ಟಿಸ್ತೀರಿ, ದೇವ್ರು ಕೊಟ್ಟ ಅಂತ. ನಿಮ್ಗೆ ಮಕ್ಕಳನ್ನ ದೇವ್ರು ಕೊಟ್ಟ ಅಂದಮೇಲೆ ನಿಮ್ಮ ದೇವರೇ ನೋಡ್ಕೊಳ್ಬೇಕಲ್ಲ ನಿಮ್ಮ ಮಕ್ಕಳನ್ನ. ಈ ರೀತಿ ಸಂಖ್ಯಾಬಲನ ಜಾಸ್ತಿ ಮಾಡಿ ಎಲ್ಲ ಕಡೆ ನೀವು ತೊಂದರೆನ ಸೃಷ್ಟಿ ಮಾಡ್ತಿದ್ದೀರಿ. ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದೆ ಅಂತ ಹೇಳಿದ್ರೆ ಇದು ಪ್ರೊವೊಕೇಟಿವ್ ಹೆಂಗಾಗುತ್ತೆ? ಸತ್ಯ ಮಾತಾಡಿದ್ದೀನಿ. ಈ ಸುಳ್ಳು ಅನ್ನೋದ್ರೆ ಹೇಳ್ಬಿಡಿ ನೋಡೋಣ. ನಿಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಸಂಖ್ಯೆ ಎಷ್ಟಿತ್ತು? ಇವತ್ತೆಷ್ಟು ಸಂಖ್ಯೆ ಇದೆ? ಇದೇ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಪ್ರತ್ಯೇಕವಾದಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ 24% ಹಿಂದೂಗಳಿದ್ದರು, ಇವತ್ತು ಲೆಸ್ ದೆನ್ 5% ಇದ್ದಾರೆ. ಪಾಕಿಸ್ತಾನದಲ್ಲೂ ಕೂಡ 15% ಹಿಂದೂಗಳಿದ್ದರು, ಇವತ್ತು ಲೆಸ್ ದೆನ್ 1% ಇದ್ದಾರೆ. ಇಲ್ಲಿ ಮಾತ್ರ ನಿಮ್ಮ ಭಾರತದಲ್ಲಿದ್ದಂಥ ನೀವು ಮುಸಲ್ಮಾನರ ಸಂಖ್ಯೆ ಎಷ್ಟು ಪ್ರಮಾಣ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಏನಿದು? ಇದನ್ನು ನಾನು ಸತ್ಯನ ಹೇಳಿದ್ದೀನಿ. ಈ ಸತ್ಯ ಹೇಳಿದ ಕೂಡಲೇ ಪ್ರಚೋದನೆ ಹೇಗಾಗುತ್ತೆ? ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಒಂದು ಸಮಾಜವಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಅವರಿಗೆ ಒಳ್ಳೆ ದಾರಿನ ತೋರಿಸ್ಬೇಕು. ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಮಕ್ಕಳು ಹುಟ್ಟಿಸಿ ಅವ್ರಿಗೊಂದು ಎಜುಕೇಷನ್ ಕೊಟ್ಟರೆ ಅವ್ರ ರೀತಿ ಪುಂಡಾಟಿಕೆ ಮಾಡಿ ಕಲ್ಲು ಹೊಡೆಯುವಂಥದ್ದು, ಪೊಲೀಸರ ಮೇಲೆ ಆಕ್ರಮಣ ಮಾಡುವಂಥದ್ದು, ಈ ರೀತಿ ದಾರಿ ತಪ್ಪೋ ಕೆಲಸ ನಾವು ಮಾಡಲ್ಲ. ನಿಮ್ಮ ಶಕ್ತ್ಯಾನುಸಾರವಾಗಿ ಮಕ್ಕಳನ್ನು ಹುಟ್ಟಿಸ್ಕೊಳ್ಳಿ, ಆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ ಅಂತ ನಿಮಗೆ ಕಿವಿ ಮಾತನ್ನು ಹೇಳಿದ್ದೀನಿ. ಇನ್ನು ಪ್ರಚೋದನೆ ಕೊಟ್ಟಿರೋದಲ್ಲ, ನೀವು ಬುದ್ಧಿ ಹೇಳಿದ್ದೀನಿ. ಎಲ್ಲ ಭಾಗದಲ್ಲಿ ಎಲ್ಲೋದ್ರೂ ಕೂಡ FIR ಹಾಕ್ತಾರೆ. ಇಲ್ಲಿ ಮೈಸೂರು ಭಾಗದಲ್ಲೂ ಕೂಡ ಹಾಕಿದ್ದಾರೆ. ಇಲ್ಲಿ ಯಾರು ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋ ನಾನು. ಹಾಗಾಗಿ ನನ್ನ ಧ್ವನಿಯನ್ನು ಹುಡುಗಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥಿತ ಪ್ರಯತ್ನ ಹಿಂದಿಂದಲೂ 10 ವರ್ಷದಿಂದಲೂ ನಡ್ಕೊಂಬರ್ತಿದೆ, ಅದೇ ಮುಂದುವರಿತಾ ಇದೆ.